ಈಗ ಬ್ರೇಕ್ ಹೋಗೋಕ್ಕಿಂತ ಮುಂಚೆ ನಮ್ಮ ಅಶೋಕ್ ಗೌಡ್ರು ಹೇಳ್ತಿದ್ರು ಬಿಜೆಪಿಯಿಂದ 600 ಅಲ್ಲ 900 ರೈತರು ಸತ್ತಿದ್ದಾರೆ ಅಂತ. 912 ಇವತ್ತು ಬೆಳಗ್ಗೆನೆ ಅಶೋಕ್ ಗೌಡ್ರು ಇವತ್ತು ಬೆಳಗ್ಗೆನೆ ಒಂದು ಕ್ಲಿಪ್ ನೋಡ್ತಿದ್ದೆ ಸಿದ್ದರಾಜ್ ಅವರು. ನನ್ನ ಪ್ರಶ್ನೆ ಬಸವರಾಜ್ ಅವರಿಗೆ ಮತ್ತು ಒಂದು ಅಬ್ಸರ್ವೇಷನ್ ಮಾಡಿ ಯಾವುದೋ ಒಂದು ಹಳೆ ಕ್ಲಿಪ್ಪು ನನಗೆ ಯಾರೋ ಹೇಳ್ತಿದ್ರು ಈಗ ಇದು 2-3 ತಿಂಗಳಾಗಿದೆ ಕ್ಲಿಪ್ಪದಂತ. ಇವು ಡಿ ಕೆ ಸುರೇಶ್ ಅವರು ರೈತರ ಹತ್ರ ಮಾತಾಡ್ತಿದ್ದಾರೆ. ಆಗ ರೈತರು ಸರ್ ಬರ ಇದೆ, ನಮಗೊಂದು ಪ್ಯಾಕೇಜ್ ಬೇಕು, ಕಾಂಪೆನ್ಸೇಷನ್ ಬೇಕು ಸರ್ ಅಂತ ಹೇಳ್ತಾರೆ. ಡಿ ಕೆ ಸುರೇಶ್ ಅವ್ರು ಏನು ಹೇಳ್ತಾರೆ ಗೊತ್ತಾ ವಿಡಿಯೋಲಿ, ಏನಪ್ಪ ಟ್ಯಾಕ್ಸ್ ಕಟ್ತೀಯ ನೀನು, ತೆರಿಗೆ ಕಟ್ತೀಯ ನೀನು, ಹಾಂ ನಿಮಗೆ ಪ್ಯಾಕೇಜ್ ಬೇಕಾ ನಿಮಗೆ? ಬೈದ್ರು ಅವರು ರೈತರನ್ನ ಬೈದ್ರು. ಬಸವರಾಜ್ ಅವರೇ, ಇದು ಪೊಲಿಟಿಕಲ್ ಮನಸ್ಥಿತಿ ಏನಿದೆಯಲ್ಲ, 600 ಜನ ಸತ್ತಿದ್ದಾರೆ, ಅವ್ರಿಗೆ ಇಲ್ಲಿವರೆಗೂ ಕಾಂಪೆನ್ಸೇಷನ್ ಹೋಗಿಲ್ಲ. 1 ಲಕ್ಷ 2 ಲಕ್ಷಕ್ಕೆ ಸತ್ತಿರೋರು ಅವರು. ಆ್ಯಂಡ್ ಆಲ್ಸೋ ಈಗ ಇವಾಗಲೇ ನೀವು ಒಂದು ಉದಾಹರಣೆ ಕೊಟ್ಟರೆ ನನಗೇನು ಅರ್ಥ ಆಗಲ್ಲ ಅಂದರೆ ಯಾವ ರೀತಿಯಾಗಿ ಸರ್ಕಾರ ನಮ್ಮ ಜನರ ಜವಾಬ್ದಾರಿ ಯಾವ ರೀತಿಯಾಗಿ ತಗೊಳ್ತಾ ಇದೆ ಅಂತ. ಇದೇ ಒಂದು ಕೇಸಲ್ಲಿ ನೀವು ನೋಡಿದ್ರಿ, ಒಂದು ಎಲೆಕ್ಟ್ರಿಕ್ ಶಾಕ್ ಆಗಿ ಒಬ್ಬ ಮನುಷ್ಯ ಸತ್ತರೆ ಅವ್ರಿಗೆ 5 ಲಕ್ಷ ರೂಪಾಯಿ, ಆನೆ ತುಳಿದು ಸತ್ತರೆ 15 ಲಕ್ಷ ರೂಪಾಯಿ. ಇದು ರೂಲ್ಸ್ ಇದೆ. ಯಾವ ಬೇಸಿಸ್ ಮೇಲೆ? ಯಾಕೆ ಆನೆಯಿಂದ ತುಳಿದ್ರೆ ಯಾಕೆ ಜಾಸ್ತಿ ಆಗುತ್ತೆ, ಇದರಿಂದ ತುಳಿದ್ರೆ ಯಾಕೆ 5 ಲಕ್ಷ ಆಗುತ್ತೆ? ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ಯಾಕೆ ಅವನಿಗೆ 1 ಲಕ್ಷ ಆಗುತ್ತೆ? ವೈ ದಿಸ್ ಆರ್ಬಿಟ್ರೇಷನ್, ರೈಟ್? ನನಗೆ ಯಾವ ಬೇಸಿಸ್ ಮೇಲೆ ಆರ್ಬಿಟ್ರರಿಯಾಗಿ ನೋಡ್ತಾ ಇದ್ರೆ ಒಂದು ಅರ್ಥ ಆಗಲ್ಲ. ಇನ್ನೊಂದು, ಇವತ್ತು ನಾವು ಜನರು ಅವರ ಪ್ರಾಣದ ಮೌಲ್ಯ, ಅದ್ರ ಜೊತೆಗೆ ಸರ್ಕಾರಗಳು ಅವರ ಏನು ಹೊಣೆ ತಗೊಳ್ತಾ ಇದ್ದಾರೆ ಅದರ ಪ್ರಶ್ನೆ ಇವತ್ತು ಮಾಡಬೇಕಾಗಿದೆ. ಇವತ್ತು BJP ಅವ್ರು ಹೇಳಿದರು ಇದರಲ್ಲಿ ಅವರು ಜಾತಿ ಹುಡುಕಕ್ಕೆ ನೋಡ್ತಾ ಇದ್ದಾರೆ, ಒಬ್ಬ ಮನುಷ್ಯನ ಜೀವ ಹೋಗಿದೆ, ಅದರಲ್ಲಿ ಅವ್ರು ಜಾತಿ ಹುಡುಕಕ್ಕೆ ನೋಡ್ತಾ ಇದ್ದಾರೆ. ಮೊನ್ನೆ ಒಂದು ಇನ್ನೂ 2 ಕೇಸ್ ನೋಡಿದೆ ನಾನು, ನಗು ಬರ್ತಾ ಇತ್ತು ನನಗೆ. BJP ಅವರೇನೆ ಒಂದು ಕೇಸ್ ಹಾಕ್ತಾ ಇದ್ದಾರಂತೆ ಸುಪ್ರೀಂ ಕೋರ್ಟಲ್ಲಿ. ಏನು ಅಂದರೆ ಅಕ್ಬರ್ ಅನ್ನೋ ಸಿಂಹದ ಜೊತೆ ಸೀತಾ ಅನ್ನೋ ಸಿಂಹನ ನೀವು ಜೊತೆಗೆ ಬಿಡಬಾರ್ದು ಅಂತ. ಯಾವ ರೀತಿಯಾದಂತ ಚರ್ಚೆಗಳನ್ನ ನೀವು ತರ್ತಾ ಇದ್ದೀರಾ ಈ ದೇಶದಲ್ಲಿ? ಅರ್ಥ ಮಾಡ್ಕೊಳ್ಳಿ. ಯಾರು ಸಹ BJP ಅವರು ಇದರಲ್ಲಿ ನೋಡಿ ಈ ತರ ನೋಡಿ ಎಲ್ಲಿಗೆ ಹೋಗ್ತಾ ಇದೀವಿ? ಕೇಳ್ತಾ ಇದೀನಿ, ತಪ್ಪೇನ್ರಿ? ಕಂಪನ್ಸೇಷನ್ ಕೊಡಿ ಅಂತ ಕೇಳಿ ಸರ್. ಲಕ್ಷ್ಮಣ ಸಿಗ್ತಾ ಇಲ್ಲ, ಅಂಜಿ ಸಿಗ್ತಾ ಇಲ್ಲ, ಇದು ಯಾವ ನ್ಯಾಯ ಸರ್? ಲಕ್ಷ್ಮಣಿಗೆ ಸಿಗ್ಬೇಕು, ಅಂಜಿಗೆ ಸಿಗ್ಬೇಕು, ಏನ್ ನ್ಯಾಯ ಹೇಳ್ತಾ ಇದ್ದೀರಾ ನೀವು? ದೇಶನ ಯಾವ ಕಡೆ ಹೋಗ್ತಾ ಇದ್ದೀರಾ? ನೀವು ಒಂದು ನ್ಯಾಷನಲ್ ಮೀಡಿಯಾ ಮೇಲೆ ಜವಾಬ್ದಾರಿಯಾಗಿ ನೀವು ಒಂದು ಚರ್ಚೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮಗೂ ಒಂದು ಜವಾಬ್ದಾರಿ ಇದೆ. ಇವತ್ತು 6 ಕೋಟಿ ಜನ ಇವತ್ತು ನಿಮ್ಮನ್ನ ಕೇಳ್ತಾ ಇರೋದಕ್ಕೆ ಕಾರಣ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಏನು ಬೀಜ ನೀವು ಬಿತ್ತಾ ಇದ್ದೀರಿ, ಯಾವ ದ್ವೇಷದ ಬೀಜ ಬಿತ್ತಾ ಇದ್ದೀರಿ, ನಿಮ್ಮ ಎಲೆಕ್ಷನ್ ಯಾವ ತರ ವಿಷ ಬೀಜ ಬಿತ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಅಶೋಕ್ ಗೌಡ್ರೆ, ಒಂದ್ ದಿವಸ ಈ ವಿಷ ನಿಮ್ಮನ್ನೇ ತಿನ್ನುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಯಾವ ರೀತಿಯಾದಂತಹ ನೀವು ರಾಜಕಾರಣ ಮಾಡ್ತಾ ಇದ್ದೀರಾ? ನಾಗೇಂದ್ರ ಪ್ರಸಾದ್ ಅವರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರು. So please watch your words. Don't lie in front of the media. ಆಯ್ತು ನಾಗೇಂದ್ರ ಸರ್ ನಾನು ಕೇಳ್ತಾ ಇದ್ದೆ ನೋಡಿ, ಬರದ ಬಗ್ಗೆ ರಾಜಕೀಯವಾಗಿ ಎಲ್ಲಾ ಪಕ್ಷದವರು ಏನು ಮಾತಾದ್ಮೇಲೆ ಮಾತು, ಅನುಕಂಪದ ಮೇಲೆ ಅನುಕಂಪ 2,000 ರೂಪಾಯಿ ಸರ್ ರೈತರಿಗೆ ಕೊಡ್ತಾ ಇರೋದು. ಆತ್ಮಹತ್ಯೆ ಮಾಡ್ಕೊಂಡಿದ್ದ ರೈತರಿಗೆ ದುಡ್ಡು ಫಿಕ್ಸ್ ಮಾಡೋದ್ರ ಬಗ್ಗೆ ವ್ಯಂಗ್ಯವಾಡ್ತಾರೆ ಕಾಂಗ್ರೆಸ್ ಪಕ್ಷದ ಸಚಿವರು. ಯಾರಂತೇಳಿ ಹೆಸರು ಮತ್ತೆ ನೆನಪು ಮಾಡೋದೇನ್ ಬೇಡ. ಇಲ್ಲಿ ಮಾನವೀಯತೆ ಅನ್ನೋ ಪದ ಬಳಕೆ ಹಾಸ್ಯಾಸ್ಪದ ಆಗ್ಬಿಡ್ವಾ? ಇಲ್ಲಿ ಮಾನ್ಯತೆ ಮ್ಯಾಟರ್ ಆಗ್ತಾ ಇದೆ, ಮಾನವೀಯತೆ ಅಲ್ಲ. ಯಾರಿಗೆ ಯಾವ ವೋಟ್ ಬ್ಯಾಂಕು ಎಷ್ಟು ಮಾನ್ಯತೆ ಇದೆಯೋ ಅದು ಮಾತ್ರ ಮ್ಯಾಟರ್ ಆಗ್ತಿದೆ ಅಂತ ಹೇಳಿ. ಮೇಡಮ್, ಇನ್ನೂ ಅದಕ್ಕಿಂತ ಹೀನಾಯವಾದ ಪರಿಸ್ಥಿತಿ ಅಂತಂದರೆ, ಇವರುಗಳು ಕೆಲವು ಸಂದರ್ಭದಲ್ಲಿ ಯಾವ ರೈತರ ಮನೆಯಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಚೆಕ್ಗಳು ಬೌನ್ಸ್ ಆಗಿರ್ತಕ್ಕಂಥ ಇತಿಹಾಸ ಇದೆ. ಆಗಲೇ ಆಮ್ ಆದ್ಮಿ ಪಾರ್ಟಿಯವರು ಹೇಳ್ತಾ ಇದ್ರು, ಪಾಪ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಬೇಕಾ ರಾಜಕಾರಣ ಮಾಡೋಕ್ಕೆ ಅಂತೇಳಿ. ನೀವು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ದೇಶ ನೋಡ್ತಾ ಇದೆ. ದಯವಿಟ್ಟು ಇರಿ. ಇನ್ನೊಂದು ಮಾತು ಹೇಳ್ತಿದ್ದೀನಿ, ಒಳ್ಳೆ ಶಾಲೆ ಕಟ್ಟೋ ರಾಜಕಾರಣ ಇಲ್ಲ, ಸಂವಿಧಾನಕ್ಕೆ ನೀವು ಎಷ್ಟು ಗೌರವ ಕೊಟ್ಟಿದ್ದೀರಾ ಅನ್ನೋದು ನೋಡ್ತಾ ಇದ್ದೀವಿ. ಇವತ್ತು ನಾನು ಅರೆಸ್ಟ್ ಆಗ್ತಾರೆ, ಇವತ್ತು ನಾನು ಅರೆಸ್ಟ್ ಆಗ್ತಾರೆ. ನಿಮಿಷ. ಹೌದು ಸರ್, ನಿಮ್ಮವ್ರು ಬಾಟಲ್ ಕೊಡಲ್ವಾ?
ಈಗ ತಾನೇ ನೀವು ಹೇಳಿದ್ರಿ ಬಾಟಲ್ ಅಂತ ಹೇಳ್ಬಿಡಿ, ಲೈವ್ ಟಿವಿಯಲ್ಲಿ ಹೇಳ್ಬಿಡಿ ನಮ್ಮವ್ರು ಬಾಟಲ್ ಕೊಡಲ್ಲ ಅಂತ ಹೇಳ್ಬಿಡಿ. ಈಗ ಒಂದು ನಿಮಿಷ ಸರ್, ನನ್ನ ಪ್ರಶ್ನೆ ಯಾವ ಕಾಡಾನೆಗಳ ಮಾಹಿತಿ ಕೊಡ್ತಾ ಇರ್ತಕ್ಕಂಥ ಅಲ್ಲಿ ಕೆಲಸಗಾರರಿದ್ದಾರೆ, ಇವರು 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ, ಅವ್ರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತಕ್ಕಂಥದ್ದು ಆನ್ ರೆಕಾರ್ಡ್ಸ್ ಅಲ್ಲಿ ಇದೆ. ಇವತ್ತಿನ ಸರ್ಕಾರ ಯಾವ ಪರಿಸ್ಥಿತಿಲಿ ಇದೆ ಅಂತಂದ್ರೆ, ಒಂದು ನಿಮಿಷ ಹೇಳ್ತೀನಿ ಕೇಳಿ, ಇಂಥದನ್ನೆಲ್ಲ ಇಟ್ಕೊಂಡು ಕೇವಲ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಚಾರ ಇದು. ಕರ್ನಾಟಕ ರಾಜ್ಯದಲ್ಲಿ ರೈತರುಗಳ ಆತ್ಮಹತ್ಯೆ ಮಾಡ್ಕೊಂಡಾಗ ಆಗಿರ್ಬೋದು, ಬರಗಾಲ ಬಂದಾಗ ಆಗಿರ್ಬೋದು, ಕುಡಿಯಕ್ಕೆ ನೀರು ಇಲ್ದಿರುವಂತ ಸಂದರ್ಭ ಆಗಿರ್ಬೋದು ರೀ. ಮಾದಾಯಿ ಒಂದು ಹೋರಾಟದಲ್ಲಿ ಯಾವ ರೈತರಿಗೆ ಒಂದೊಂದು ಲಾಠಿ ಏಟ್ ಬಿತ್ತು, ಅವ್ರಿಗೆ 50 ರೂಪಾಯಿ ಫಿಕ್ಸ್ ಮಾಡಿದ್ರು ಅಂತಕ್ಕಂಥ ಆಗ್ಲೇ ನಾನು ಹೇಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ನೀವು. ಇದು ಉದ್ದೇಶಪೂರ್ವಕವಾಗಿ ಎಲ್ಲೋ ನೀವು ಭಾರತ್ ಜೋಡೋ ಯಾತ್ರೆಯಲ್ಲಿ ಇದ್ದಂತವ್ರು ಪಂಜಿನ ಮೇಲೆ ನೀವು ಪ್ರಶ್ನೆ ಕೇಳ್ರಿ. ಆಯ್ತು ನಾಗೇಂದ್ರ ಸರ್, ಸಮಯ ಬಹಳ ಕಮ್ಮಿ ಇದೆ. ವಿಷಯಕ್ಕೆ ಬನ್ನಿ. ನಾಗೇಂದ್ರ ಅವರೇ ನೀವು ಪ್ರಶ್ನೆ ಕೇಳ್ರಿ, ಉತ್ತರ ಕೊಡ್ಲಿ. ಜೋಸೆಫ್ ಸರ್ ಉತ್ತರ ಕೊಡ್ಲಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾಡಾನೆ ವಿಚಾರಗಳ ಮಾತಾಡ್ತೀನಿ ಬನ್ನಿ. ನೀವು ಹೇಳಿದ್ರಲ್ಲ 4 ತಿಂಗಳು ಕೊಟ್ಟಿಲ್ಲ ಸಂಬಳ ಅಂದ್ಬಿಟ್ಟು, ಇದು 2007ಇಂದಾನೆ ಬರ್ಕೊಂಡ್ ಬಂದಿದೀವಿ ನಾವು. 2007 ಇವಾಗ ಏನ್ 24, ಅವಾಗಿಂದನೂ ಇದೇ ಲೆಕ್ಕಾಚಾರ. PCP ಟೆಂಪರರಿ ವಾಚರ್ಸ್, ಒಂದು ನಿಮಿಷ ಕೇಳಿ, ಟೆಂಪರರಿ ವಾಚರ್ಸ್ಗೆ ದುಡ್ಡೇ ಕೊಡಲ್ಲ. ಹೌದು, ಅದು ನಡೀತಾ ಇದೆ 2007ಇಂದ ನಡೀತಿದೆ. ಮತ್ತೆ ನಿಮ್ಮದು ಯಾರು ಇವತ್ತು ಹೇಳ್ತಿದ್ರ ಪ್ರಶ್ನಿಸಿ ಅಂತ ಯಾಕೆ ನೀವು ಪ್ರಶ್ನೆ ಮಾಡಿಲ್ಲ? ಹಾಗಾದ್ರೆ ಎಲ್ಲ ಮಾತ್ರ ಪ್ರಶ್ನೆ ಮಾಡ್ಬಿಡ್ತೀರಾ? ಈಗ ಬಂದ್ಬಿಟ್ಟಿದ್ದೇನೆ ಈಗ 15 ಲಕ್ಷ ಕೊಟ್ಟರು ಅಂತಕ್ಕಂಥದ್ದನ್ನ ನಾನು ಜೋಸೆಫ್ ಸರ್ ಹೇಳಿರೋದು ಬಹಳ ಸಿಂಪಲ್. ಯಾವುದೇ ಪಕ್ಷದ ಸರ್ಕಾರ ಬಂದ್ರು ಕೂಡ ವನ್ಯ ಜೀವಿಗಳು, ಅದರ ಸಂರಕ್ಷಕರು ಎಲ್ಲರ ಬಗ್ಗೆ ಅಷ್ಟೇ. ಜೋಸೆಫ್ ಸರ್ ಈ ಪಾಲಿಟಿಕ್ಸ್ ನ ಪಕ್ಕಕ್ಕಿಟ್ಟು ನಾವು ಮಾತಾಡೋದು. ನೀವು ಪಕ್ಷ ನಾನು ಪ್ರಶ್ನೆ ಕೇಳ್ತೀನಿ. ಒಂದು ಪ್ರಶ್ನೆ. ಜೋಸೆಫ್ ಅವರೇ, ನೀವು ತುಂಬಾ ಆಕ್ಟಿವ್ ಆಗಿದ್ದೀರಾ ಈಗ ಅರಣ್ಯ ಇಲಾಖೆಯಲ್ಲಿ ಏನೇನು ನಡೀತಿದೆಯೋ ನಿಮ್ಗೆ ಗೊತ್ತು. ಎಸ್ ಆರ್ ನೋ ಆನ್ಸರ್. ಕಾಂಗ್ರೆಸ್ ಇಂದ ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡ್ತಿದಾರಾ ನಿಮಗೆ ಗೊತ್ತಿರೋ ಪ್ರಕಾರ? ಕಾಂಗ್ರೆಸ್ ಲೀಡರ್ಸ್ ಈಗ ಎನ್ಕ್ರೋಚ್ಮೆಂಟ್ ವಾಪಸ್ ತಗೋತಿದ್ದಾರೆ. ಇಲ್ಲ ಲೀಡರ್ಸ್, ಕಾಂಗ್ರೆಸ್ ಲೀಡರ್ಸ್ ನಿಮಗೆ ಗೊತ್ತಿರೋ ಪ್ರಕಾರ ಯಾರು ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡಿದಾರಾ? ತನಕ ಯಾವುದು ಬಂದಿಲ್ಲ. ಬಿಜೆಪಿ ಲೀಡರ್ಸ್ ಯಾರು ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡ್ತಿದಾರಾ? ಮಾಡಿದ್ರು ಅದನ್ನ ವಾಪಸ್ ತಗೋತಿದ್ದಾರೆ. ಈಗ ಅದು ಒಳ್ಳೆ ಕೆಲಸ ನಡೀತಿದೆ. JDS ಇಂದ ಯಾರು ಫಾರೆಸ್ಟ್ ಲ್ಯಾಂಡ್ ಎನ್ಕ್ರೋಚ್ ಮಾಡ್ತಿದಾರಾ? ಮಾಡಿದ್ದಾರೆ, ಅದನ್ನು ವಾಪಸ್ ತಗೋತಿದ್ದಾರೆ. ನಡೆಯೋದಿಲ್ಲ ಇಲ್ಲಿ. ತುಂಬಾ ಹಿರಿಯ ಪತ್ರಕರ್ತರು. ಇಲ್ಲ ತುಂಬಾ ತಪ್ಪು ಸರ್, ತಪ್ಪು. ಮಾಡಿದಕ್ಕೆ ಹಾಳಾಗಿರೋದು. ಅದಕ್ಕೆ ಆನೆಗಳು ಇದು ಕೇವಲ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ವಿಚಾರ. ಯಾರನ್ನ ಓಲೈಸಕ್ಕೆ ಮಾಡಿರ್ತಕ್ಕಂಥ ಕೇಳಬೇಕಾಗುತ್ತೆ. ಇದ್ರೆ ಈ ರಾಜ್ಯ ಕೇರಳದಲ್ಲಿ ಅನೇಕ ಇನ್ಸಿಡೆಂಟ್ಗಳು ಕರ್ನಾಟಕದಲ್ಲಿ ಯಾವ ರಾಜ್ಯಕ್ಕೆ ಸಹಕಾರ ಮಾಡಿದೆ ಅಂತ ಹೇಳಿ. ಏನಕ್ಕೆ ಅಂದ್ರೆ ಕಾಡಾನೆಗಳೇ ಅಥವಾ ಕಾಡು ಪ್ರಾಣಿಗಳು ಇತ್ತೀಚೆಗೆ ಏನಕ್ಕೆ ಕಾಡನ್ನ ಬಿಟ್ಟು ನಾಡಕ್ಕೆ ಬರ್ತಾ ಇದೆ ಅಂದ್ರೆ ನೀರಿನ ಅಭಾವ ಇಲ್ಲ, ತುಂಬಾ ಕಾಡ್ತಾ ಇದೆ. ಬೇರೆ ಬೇರೆ ವಿಚಾರ ಇದೆ. ನಾನು ಆ ವಿಚಾರಗಳಿಗೆಲ್ಲ ಅತ್ಯಂತ ಪ್ರಮುಖವಾಗಿ ನೀರು ಈಗ ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲೇ ಕುಡಿಯಕ್ಕೆ ನೀರಿಲ್ಲ.
2,850 ರೂಪಾಯಿ ಒಂದು ಟ್ಯಾಂಕರ್ಗೆ ಕೊಟ್ಬಿಟ್ಟು ಒಡೆಸ್ಕೊಂತಿದ್ದಾರೆ ಜನ. ಆದರೂ ಸಹ ನೀರು ಸಿಗ್ತಾ ಇಲ್ಲ. ಓಲಿ ಹಳ್ಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಗೂಳೆ ಹೋಗ್ತಾ ಇದ್ದಾರೆ ಜನ, ಅಲ್ಲೂ ಸಹ ನೀರು ಕೊಡ್ತಾ ಇಲ್ಲ. ಜಾನುವಾರುಗಳಿಗೆ ನೀರು ಕೊಡ್ತಾ ಇಲ್ಲ. 2,000 ರೂಪಾಯಿ ಪರ್ ಹೆಕ್ಟೇರ್ಗೆ ಜಾನುವಾರದ ನೀರು ಮತ್ತು ಮೇವಿಗೆ ಅಂತ ಹೇಳಿದ್ರು. ಇವತ್ತರೂ ರೈತರಿಗೆ ಅದು ತಲುಪಿಲ್ಲ. ಅಂದ್ರೆ ಅರ್ಥ ಏನು? ಯಾವುದೇ ರೀತಿ ಬದ್ಧತೆ ಇಲ್ಲದೆ ಸರ್ಕಾರಗಳು ಕನೆಕ್ಷನ್ ಇದೆ ಕನೆಕ್ಷನ್. ಯಾಕೆಂದ್ರೆ ಇವ್ರು ಹೇಳಿದ್ದೇನೆ 2,000 ರೂಪಾಯಿ ಆಗ್ತಿರೋದು ಹೆಕ್ಟೇರ್ಗೆ, 2,000 ರೂಪಾಯಿ ಆಗ್ತಿರೋದು ಹೆಕ್ಟೇರ್ಗೆ ನೀರು ಮತ್ತು ಮೇವಿಗಂತಾನೆ ಕೊಟ್ಟಿದ್ದೀವ್ರು. ಇವತ್ತು ಕೇಂದ್ರ ಸರ್ಕಾರ 3,300 ಅದನ್ನು ಸಹ ದುರುಪಯೋಗ ಎಲ್ಲಾರು ಮಾಡೋದು ಬಹಳ. ಅಶೋಕ್ ಗೌಡ್ರೆ ಆಯ್ತು ಕಿರ್ಚಿದ್ದು, ಸಿದ್ದರಾಜ್ ಅವರೇ ಆಯ್ತು ಕಿರ್ಚಿದ್ದು, ಎಲ್ರಿಗೂ ಗೊತ್ತಿರೋ ವಿಚಾರ. ಬಹಳ ಬಹಳ ಫೇಮಸ್ ವಾಣಿ ಇದು. ಎಲ್ರು ಮಾಡೋದು ಹೊಟ್ಟೆಗಾಗಿ ಅಂತ ಹೇಳೋದ್ರು ಪುಣ್ಯಾತ್ಮರು. ಈಗೆಲ್ಲ ರಾಜಕೀಯ ಪಕ್ಷದವ್ರು ಮಾಡೋದೇ ಓಟ್ಗಾಗಿ. ಅದು ಆನೆ ದಾಳಿ ಆದ್ರೂ ಆಯ್ತು, ಬರ ಆದ್ರೂ ಆಯ್ತು. ವಾಟ್ಸ್ ಅ ಲಾಸ್ಟ್ ರಿಯಾಕ್ಷನ್? ಮೂರೂ ಪಕ್ಷದ ರೆಸ್ಪಾನ್ಸಿಬಿಲಿಟಿ ಯಾವ ಪಕ್ಷ ಎಷ್ಟರ ಮಟ್ಟಿಗೆ ನಿಭಾಯಿಸಿದೆ ಪ್ರಾಮಾಣಿಕವಾಗಿ ಹೇಳಿ ಸರ್. ಅಲ್ಲ, ಇವತ್ತು ಹೇಳಬೇಕಂದ್ರೆ ಒಳ್ಳೇದು ಆಪರ್ಚುನಿಟಿ ಕೊಟ್ಟಿದ್ದು ಮಾತಾಡೋಕ್ಕೆ. ಎಲ್ಲ ಪಕ್ಷರು ಅರ್ಥ ಮಾಡ್ಕೋಬೇಕು. ಹಾಳು ಮಾಡಿ ಬಿಟ್ಬಿಟ್ಟಿದ್ದೀರಾ, ಈಗಾದ್ರೆ ಹಾಳು ಮಾಡಬೇಡಿ. ಯಾಕಂದ್ರೆ ಬಂದ್ಬಿಟ್ಟಿದೆ, ಕುತ್ತಿಗೆಗೆ ಬಂದಿದೆ ಆಲ್ರೆಡಿ, ಸಾಯೋ ಟೈಮ್ ಬಂದಿದೆ. ಈಗಲೂ ಹಾಳು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಆಟ ಆಡಬೇಡಿ. ನಿಮ್ಮ ಪಾಲಿಟಿಕ್ಸ್ ಆಡಿ, ಡ್ರಾಮಾ ಆಡಿ, ಕೂಗಾಡಿ, ಎಂದಾರು ಮಾಡಿ. ಆದರೆ ಪರಿಸರ ಬಂದರೆ ಪರಿಸರಕ್ಕೆ ಎಲ್ಲರೂ ಒಟ್ಟಿಗೆ ಸೇರಬೇಕು. ಪರಿಸರಕ್ಕೆ ಯಾವ ಪಕ್ಷನೂ ಇಲ್ಲ, ಯಾವ ಜಾತಿನೂ ಇಲ್ಲ, ಯಾವ ಬೌಂಡ್ರಿನೂ ಇಲ್ಲ. ನೀವೆಲ್ಲ ಸೇರಿ ಒಳ್ಳೇದು ಮಾಡಬೇಕಂದ್ರೆ ಫ್ಯೂಚರ್ ಜನ್ರೇಷನ್ಸ್ಗೆ ಒಳ್ಳೇದಾಗತ್ತೆ. ನಾವುಗಳೆಲ್ಲ ಮುಗ್ದೋಯ್ತು ನಮ್ದು ಇನ್ನಿಂಗ್ಸು. ಸೊ ಇಷ್ಟೆಲ್ಲ ಮಾಡಿದ್ದೀರಾ, ಹಾಳು ಮಾಡಿಬಿಟ್ಬಿಟ್ಟಿದ್ದೀರಾ. ರಿಸಾರ್ಟ್ಸು ಏನು ಎನ್ಕ್ರೋಚ್ಮೆಂಟ್ ಆಗಿದೆ ಎಲ್ಲರೂ ಮಾಡಿದ್ದಾರೆ, ಎಲ್ಲ ಪಕ್ಷದವರು. ಹೀಗೆಲ್ಲ ಒಟ್ಟಿಗೆ ಬನ್ನಿ, ಒಳ್ಳೇದು ಮಾಡಿ. ಮುಂದಿನ ಪೀಳಿಗೆ ಅವ್ರು ಒಳ್ಳೇದು ಜಾಗ ಕೊಟ್ಟು ಹೋಗೋಣ. ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಬೇರೆ ಕೂಗಾಡ್ಬಿಟ್ಟು ಎಗರಾಡಕ್ಕೆ ಇದಲ್ಲ. ಇದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸಮಯ ಇದೆ ಅಷ್ಟೇ ಸರ್, ಸಾರಿ. ನೋಡಿ, ಬಹಳ ಅಪರೂಪಕ್ಕೆ ಒಳ್ಳೆ ಮಾತಿನಿಂದ ಮಹಾಭಾರತ ಡಿಬೇಟ್ ಅನ್ನ ಮುಗಿಸೋಕೆ ಅವಕಾಶ ಸಿಗ್ತಿದೆ. ಪ್ರತಿ ಬಾರಿ ಕೂಡ ಕಿರ್ಚಾಟ ಅರ್ಚಾಟದಲ್ಲೇ ಕೊನೆ ಆಗ್ತಾ ಇತ್ತು, ಪ್ರಾಪರ್ ವೈನ್ ಕೂಡ ಆಗ್ತಿರ್ಲಿಲ್ಲ. ಜೋಸೆಫ್ ಹೂವರ್ ಸರ್ ಹೇಳಿದ್ದು ಅಕ್ಷರಶಃ ಸತ್ಯ. ಎಲ್ಲಾ ಪಕ್ಷಗಳ ರೆಸ್ಪಾನ್ಸಿಬಿಲಿಟಿ, ಎಲ್ಲ ಜನರ ರೆಸ್ಪಾನ್ಸಿಬಿಲಿಟಿ. ನಮ್ಮ ವನ್ಯ ಸಂಪತ್ತನ್ನ ಉಳಿಸೋದು, ಅಷ್ಟು ಸ್ಥಿತ ಪ್ರಜ್ಞೆ ಎಲ್ಲರಲ್ಲೂ ಬರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸೋಣ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.